ಓಕೆ, ಇದು ATS ELGI ರ್ಯಾಂಪು. ಇದು 4 ಟನ್ ರ್ಯಾಂಪು, 3 ಫೇಸು. ಹಾಂ, ಹೇಳಿ ಸರ್. 3 ಫೇಸು 3 HP ಮೋಟ್ರು. ಹಾಂ, ATS ELGI ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಹಾಂ, 119 ಕಂಟ್ರಿ ಪ್ಲಸ್ಸಲ್ಲಿದೆ. ಓಕೆ. ಮುಂದೆ ಇದು ಬಾಡಿ ವೆಯ್ಟ್ ಬಂದು 750 kg. ಹಾಂ, 4 ಟನ್ ತೂಕನ ಎತ್ತುತ್ತೆ. ಓಕೆ. ಆಮೇಲೆ ಮೋಸ್ಟ್ ಆಫ್ ದ ಶೋರೂಮ್ಸು ಒಳ್ಳೊಳ್ಳೆ ಟಾಪ್ ಬ್ರ್ಯಾಂಡ್ಸಲ್ಲೆಲ್ಲ ATS ಅವರೇ ಯೂಸ್ ಮಾಡೋದು. ಇದು ನಾವು ಆ್ಯಕ್ಚುಲಿ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು. ಮೈಸೂರಲ್ಲಿ ಫೋಕ್ಸ್ ವ್ಯಾಗನ್ ಶೋರೂಮ್ಗಳು ಏನು ಯೂಸ್ ಮಾಡ್ತಾರೆ ಅದೇ ರ್ಯಾಂಪ್ ಇದು. ಅವರೇ ಫೋಕ್ಸ್ ವ್ಯಾಗನ್ ಅವ್ರಿಗೆ ಇನ್ಸ್ಟಾಲ್ ಮಾಡಿರೋದು, ಮತ್ತು ಅವರೇನೆ ನಮಗೂ ಇನ್ಸ್ಟಾಲ್ ಮಾಡಿರೋದು. ಮಾರುತಿ, ಟೊಯೋಟಾ, ಸ್ಕೋಡಾ ಆಲ್ಮೋಸ್ಟ್ ಎಲ್ಲರೂ ಇದ್ದೇನೆ. ಬಟ್ ಅವ್ರದ್ದು ಕಲರು ಸ್ಪೆಸಿಫಿಕ್ ಆಗಿ ಮಾಡಿಕೊಡ್ತಾರೆ. ಒಂದೊಂದು ಬ್ರ್ಯಾಂಡಿಗೆ ಒಂದೊಂದು ಕಲರ್ ಇದೆ. ಇವ್ರದ್ದು ಸ್ಟ್ಯಾಂಡರ್ಡ್ ಕಲರು ಬ್ಲೂ ಕಲರು. ನಿಮ್ಗೆ ಯಾವ ಕಲರ್ ಬೇಕು ಅವ್ರು ಮಾಡಿಕೊಡ್ತಾರೆ. ಅವ್ರದ್ದೊಂದು ಚಾರ್ಟ್ ಇದೆ, ಯಾವ್ದು ಬೇಕು ಎಲ್ಲ ಮಾಡಿಕೊಡ್ತಾರೆ. ಇದರಲ್ಲಿ ಇದು ಮೋಟರು. ಇದು 3 ಫೇಸು 3 HP ಮೋಟರು. ಮೋಟರ್ದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದು ಇಲ್ಲಿ ಗ್ರೀನ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಇದು ನಾವು ಲಿಫ್ಟ್ ಮಾಡೋಕ್ಕೆ ವೆಹಿಕಲ್ನ. ಇದು ವಾಪಸ್ ಡೌನ್ ಮಾಡೋಕ್ಕಿಂತ ಮುಂಚೆ ಯಾವತ್ತೂ ಈ ಲಾಕ್ನ ಪುಲ್ ಮಾಡ್ಕೋಬೇಕು. ಆ ಕಡೆ ಒಂದು ಈ ಕಡೆ ಒಂದು ಲಾಕ್ ಬರುತ್ತೆ. ಅದನ್ನು ಪುಲ್ ಮಾಡ್ಕೊಂಡು ಈ ಬಟನ್ ಒತ್ತೋರೆ ಗಾಡಿ ಸ್ಲೋ ಆಗಿ ಡೌನ್ ಆಗುತ್ತೆ. ಮತ್ತು ಇದ್ರದ್ದು ಹೈಟ್ ಆಗೋಕ್ಕೆ ಟೈಮು 40 to 45 ಸೆಕೆಂಡ್ಸ್ ಬೇಕು, ಫುಲ್ಲು ಬೇಸಿಂದ ಫುಲ್ ಹೈಟ್ ಆಗೋ ತನಕ. ಆಮೇಲೆ ಇದು 4 ಲೆಗ್ ಬರುತ್ತೆ. ಇದು ಎಕ್ಸ್ಟೆಂಡರ್ಸ್ ಕೊಡ್ತಾರೆ, 4 ಪೀಸ್ ಇದೆ ಇದರಲ್ಲಿ. ಎಕ್ಸ್ಟೆಂಡರ್ಸ್ ಯೂಸ್ ಮಾಡೋದು ಹೆಂಗೆ ಅಂದರೆ, ಈಗ ಓಮಿನಿ ಅಥವಾ ಜಿಪ್ಸಿ ಆ ಥರ ಗಾಡಿಗಳು ಬಂತು ಅಂದರೆ ಇದನ್ನು ತೆಕ್ಕೊಂಡ್ಬಿಟ್ಟು ಇದನ್ನು ಇಲ್ಲಿ ಒಂದು ಫಿಕ್ಸ್ ಮಾಡಿ ವಾಪಸ್ ಇಡೋದು. ಅವಾಗ ಇಷ್ಟು ಹೈಟ್ ಆಗುತ್ತೆ. ಮತ್ತು ನಿಮಗೆ ಬೇರೆ ಯಾವ್ದಾರ ಸ್ಪೋರ್ಟ್ಸ್ ಗಾಡಿ ಬಂತು ಅಥವಾ ಸಿಡಾನ್ ಬಂತು ಅಂದರೆ ಪೂರ್ತಿ ಇದನ್ನು ಡೌನು ಮಾಡ್ಕೋಬೋದು. ಲೋ ಪ್ರೊಫೈಲ್ ಗಾಡೀಸ್ಗೆ ಹಾಕಬೇಕಂದ್ರೆ ಇದನ್ನು ಪೂರ್ತಿ ಡೌನ್ ಮಾಡಿಕೊಂಡ್ರೆ ಆ ಗಾಡಿ ಅಂಡರ್ ಕ್ಲೀನಾಗಿ ಹೋಗುತ್ತೆ. ಸ್ವಲ್ಪ ಹೈಟ್ ಇರೋ ಗಾಡಿ ಬಂತು ಅಂದರೆ ಇದನ್ನು ಹಾಕ್ಕೊಳ್ಳೋದು. ಇದು ಲಾಕ್ ಈಗ ಆಪರೇಷನಲ್ ಟೈಮಲ್ಲಿ, ಇದು ಈಗ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ಈ ಥರ ಲಾಕ್ ಇರುತ್ತೆ. ಆದರೆ ನಾನ್ ಆಪರೇಷನಲ್ ನಾವು ಯೂಸ್ ಮಾಡಲ್ಲ ಅಂದಾಗ ಆ ಥರ ಲಾಕ್ ಇರುತ್ತೆ. ಯೂಸ್ ಮಾಡ್ಕೋಬೇಕಂದ್ರೆ ಹಿಂಗೆ ಎತ್ಬಿಟ್ಟು ಹಿಂಗೆ ಟಿಲ್ಟ್ ಮಾಡ್ಕೊಳ್ಳೋದು, ವಾಪಸ್ ಬಿಟ್ಟರೆ ಅಲ್ಲಿಗೆ ಲಾಕ್ ಆಗುತ್ತೆ. ಇದು ನಾವು ಪೊಸಿಷನ್ ಸೆಟ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಇದನ್ನು ಲಿಫ್ಟ್ ಮಾಡಿಕೊಂಡು ನಾವು ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ಅದನ್ನು ಪೊಸಿಷನ್ನ ಸೆಟ್ ಮಾಡ್ಕೋಬೋದು. ಲೆಗ್ಸ್ 4 ಲೆಗ್ಸಿಗೆ ಈ ಥರ ಬರುತ್ತೆ. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ, ಮೇಲ್ಗಡೆ ಇಲ್ಲಿ ಸೆನ್ಸರ್ ಕಾಣ್ತಿದೆಯಲ್ಲ, ಇದು ಟಾಪ್ ಹೈಟ್ನ ಡಿಟೆಕ್ಟ್ ಮಾಡುತ್ತೆ. ಅಂದರೆ ಈಗ ಅಕಸ್ಮಾತ್ ನೀವು ಕಾರ್ನ ಲಿಫ್ಟ್ ಮಾಡಿದಾಗ ಅಕಸ್ಮಾತ್ ರೂಫ್ ಅದಕ್ಕೆ ಟಚ್ ಆಯಿತು ಅಂದರೆ ಇದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಮತ್ತು ನೀವು ಎಷ್ಟೇ ಗ್ರೀನ್ ಬಟನ್ನ ಅದನ್ನು ಲಿಫ್ಟ್ ಮಾಡೋಕ್ಕೆ ಪ್ರೆಸ್ ಮಾಡಿದರೂ ಅದು ಮೇಲೆ ಹೋಗೋದಿಲ್ಲ. ಎಲ್ಲದು ಕೇಬಲ್ ಸಿಸ್ಟಮಲ್ಲಿ ರನ್ ಆಗುತ್ತೆ. ಇದು ಹೈಡ್ರಾಲಿಕ್ಸು ಇದ್ರದ್ದು. ಇದು ಒಂದು ಸೈಡ್ 2 ಹೈಡ್ರಾಲಿಕ್ಸ್ ಬರುತ್ತೆ ಟೋಟಲ್ಲು. ಮತ್ತು ATS ಅವ್ರ ಕಡೆಯಿಂದ 1 year ಬ್ರ್ಯಾಂಡ್ ವ್ಯಾರಂಟಿ ಇರುತ್ತೆ. ಏನೇ ಆದ್ರೂ ಸ್ಪಾಟಿಗೆ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತಾರೆ. ಆಫ್ಟರ್ 1 year ಅವ್ರದ್ದು ಸರ್ವಿಸ್ ಇರುತ್ತೆ ಎನಿ ಟೈಮು. ಅವ್ರಿಗೆ ಒಂದು 2 days ಟೈಮ್ ಕೊಟ್ಟರೆ ಬಂದು ಪಾರ್ಟ್ಸ್ ಎಲ್ಲ ಬಿಚ್ಕೊಂಡೋಗಿ ವಾಪಸ್ ರೆಡಿ ಮಾಡ್ಕೊಬಂದು ರೀಫಿಟ್ಟಿಂಗ್ ಮಾಡ್ತಾರೆ. ಅವ್ರದ್ದು ಸರ್ವಿಸ್ ಚಾರ್ಜಸ್ ಕೊಡಬೇಕಾಗುತ್ತೆ 1 year ಅಬವ್ ಆದರೆ. ಮತ್ತು ಇದು ಕೆಳಗಡೆ ಇದು ಮೇನ್ ಥಿಂಗ್ ನೋಡ್ಕೊಳ್ಳೋದೇನು, ಮೇನ್ ಇದು ಇನ್ಸ್ಟಾಲೇಷನ್ ಮುಂಚೆ 3 ಅಡಿ ಹಿಂಗೆ 3 ಅಡಿ ಹಿಂಗೆ 3 ಅಡಿ ಹಿಂಗೆ ಗುಂಡಿ ತೆಕ್ಕೊಂಡು ಪೂರ್ತಿ ಕಾಂಕ್ರೀಟ್ ಹಾಕಿ ಪ್ರಾಪರಾಗಿ ಕ್ಯೂರಿಂಗ್ ಮಾಡಬೇಕು. ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ 1 ಅಡಿದು ಬೋಲ್ಟ್ಗಳು ಹಾಕ್ತಾರೆ. ಬೋಲ್ಟ್ ಹಾಕೋಕ್ಕಿಂತ ಮುಂಚೆ ಇದು ಲಾಕರ್ನ ಲಾಕ್ ಫಿಕ್ಸ್ನ ಯೂಸ್ ಮಾಡ್ತಾರೆ. ಇದು ಏನಂದರೆ ಮೆಟಲ್ ಬೋಲ್ಟ್ಸು ಕಾಂಕ್ರೀಟ್ ಜೊತೆ ಪ್ರಾಪರಾಗಿ ಹೋಲ್ಡ್ ಆಗಲಿ ಅಂತ ಇದು ಲಾಕರು. ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿಗೆ ಬೋಲ್ಟ್ನ ಫಿಕ್ಸ್ ಮಾಡಿರ್ತಾರೆ. ಇನ್ಸ್ಟಾಲೇಷನ್ ಎಲ್ಲ ಬಂದು ಕಂಪ್ಲೀಟ್ ATS ELGI ಕಂಪ್ನಿ ಕಡೆಯಿಂದನೇ ಆಗುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಈ ಥರ ಚಾರ್ಜಸ್ ಬಂದು ಅರೌಂಡ್ 1,60,000 to 1,70,000 ಆಗುತ್ತೆ. ಅವ್ರು ಬಂದು ಸ್ಪಾಟಲ್ಲಿ ನಮ್ಗೆ ಇನ್ಸ್ಟಾಲ್ ಮಾಡ್ಕೊಡ್ಬೇಕಂದ್ರೆ ಅದು ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅವ್ರು ಬಂದ್ಬಿಟ್ಟು 3 times ಸ್ಪಾಟ್ ವಿಸಿಟ್ ಮಾಡ್ತಾರೆ. ಗುಂಡಿ ತೆಗಿಯೋ ಟೈಮಲ್ಲಿ ಇನ್ಸ್ಟಾಲ್ ಆದಮೇಲೆ ಮತ್ತು ಇನ್ಸ್ಟಾಲ್ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಸುಮ್ಮನೆ ಚೆಕ್ ಮಾಡೋಕ್ಕೆ ಅಂತ 1 time ಬರ್ತಾರೆ. ಅದ್ರದ್ದು ಕಾಸ್ಟ್ ಅರೌಂಡ್ 18,000 to 20,000 ಆಗುತ್ತೆ. ಬಟ್ ಅವ್ರ ಹತ್ರನೇ ಮಾಡಿಸೋದು ಬೆಸ್ಟು. ನಾವು ಲೋಕಲ್ ಬೇರೆಯವ್ರ ಹತ್ರ ಮಾಡಿಸ್ತೀವಿ ಅಂದರೆ ಅವ್ರದ್ದು ಬ್ರ್ಯಾಂಡ್ ವ್ಯಾರಂಟಿ ಅದು ಇದೆಲ್ಲ ಪ್ರಾಬ್ಲಮಾಗಿ ಮುಂದೆ ಕಾಂಪ್ಲಿಕೇಶನಾಗಿ. ಅದಕ್ಕೆ ಯಾರ ಹತ್ರ ತೊಗೊಂಡ್ವಿ, ಇವ್ರದ್ದು ನಮಗೆ ಮಾರ್ಕೆಟಿಂಗ್ ಮಾಡಿರೋದು ಸನ್ಟೆಕ್ ಮಾರ್ಕೆಟಿಂಗ್ ಮೈಸೂರು. ಸೊ ಅವ್ರ ಕಡೆಯಿಂದನೇ ಮಾಡಿಸ್ಕೊಳ್ಳೋದು ಬೆಸ್ಟ್. ಸೊ ಅಂದರೆ ಈಗ ಕಂಪ್ನಿ ಕಡೆಯಿಂದನೇ ಪ್ರತಿಯೊಂದು ಪ್ರಾಸೆಸ್ ಆದರೆ ನಮಗೆ ವ್ಯಾರಂಟಿಗಾಗಿರ್ಬೋದು, ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದ್ರು ಇಶ್ಯೂ ಆದರೆ ಸರ್ವಿಸ್ಗೆ ಏನು ಇಶ್ಯೂ ಇರೋಲ್ಲ. ಕಂಪ್ಲೀಟ್ ಎಲ್ಲ ಥರ ಸ್ಪೇಸು ಇರುತ್ತೆ. ಎಲ್ಲ ಏನೇ ಕಾಂಪೊನೆಂಟ್ ಫೇಲ್ಯೂರ್ ಆದರೂ ಅದಕ್ಕೆ ಸರ್ವಿಸ್ನ ಇವ್ರು ಪ್ರೊವೈಡ್ ಮಾಡ್ತಾರೆ. ಯಾಕಂದರೆ ಇದು ಆಲ್ಮೋಸ್ಟ್ ATLG ಅನ್ನೋದು ನೋನ್ ಬ್ರ್ಯಾಂಡ್, ATS ELGI ಅನ್ನೋದು ನೋನ್ ಬ್ರ್ಯಾಂಡ್ ಆಗಿರೋದು. ಎಲ್ಲ ಆಲ್ಮೋಸ್ಟ್ ಶೋರೂಮ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ಜಸ್ಟ್ ಅದ್ರದ್ದು ಇನ್ಸ್ಟ್ರಕ್ಷನ್ಸು ಪ್ರತಿಯೊಂದು ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ.
ಇದರಲ್ಲಿ ಹೆಂಗೆ ಅಂದರೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಪಿನ್ ಥರ ಕಾಣುತ್ತಲ್ಲ, ಇದನ್ನು ಪ್ರೆಸ್ ಆಗುತ್ತೆ ಇದು. ಸೊ ಇನ್ನು ಈ ಲಿವರ್ ಯೂಸ್ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿದಾಗ ಬ್ಲ್ಯಾಕ್ ಕಲರ್ ನಾಬ್ ಪ್ರೆಸ್ ಆಗಿ ಇದು ಸ್ಲೋ ಆಗಿ ಡಿಕ್ರೀಸ್ ಆಗುತ್ತೆ. ದೆನ್ ಇದು ಆಯಿಲ್ ಫಿಲ್ ಮಾಡೋಕ್ಕೆ ಜಾಗ ಇದು. 2 ವರ್ಷಕ್ಕೆ ಒಂದ್ಸತಿ ಆಯಿಲ್ ಚೇಂಜ್ ಮಾಡಲೇಬೇಕು, ಮ್ಯಾಂಡೇಟ್ರಿ. ಇಲ್ಲಿ ಗೇಜ್ ಇರುತ್ತೆ, ಕಮ್ಮಿ ಆಯ್ತು ಅಂದ್ರೂ ಇದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಲೈಟ್ ಬಿಟ್ಟರೆ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. 2 ವರ್ಷಕ್ಕೆ ಒಂದ್ಸತಿ ಮ್ಯಾಂಡೇಟ್ರಿ ಚೇಂಜ್ ಮಾಡಲೇಬೇಕು. ಆಯಿಲ್ ಕ್ವಾಂಟಿಟಿ ಬಂದು 12 ಲೀಟ್ರು. 12 ಲೀಟರ್ಸ್ ಆಯಿಲ್ ಯೂಸ್ ಮಾಡ್ತಾರೆ. ಇದು ಆಯಿಲ್ ಕ್ಯಾನು. ಆಯಿಲ್ದು ಪ್ರೈಸ್ ಬಂದು ಅರೌಂಡ್ 4900 ಚೇಂಜ್ ಇದೆ, ಅಂದರೆ 5000. ಬಟ್ ನಿಮಗೆ ತೊಗೊಂಡಾಗ ಅದು MRPಗಿಂತ ಸ್ವಲ್ಪ ಕಮ್ಮಿ ಆಗ್ಬೋದು. ಇದು ಅವ್ರದ್ದೇ ATS ಅವ್ರದ್ದು ಲೂಬು. ಈ ಆಲ್ಮೋಸ್ಟ್ ಈ ಸಿಂಬಲ್ ನೋಡಿರ್ತೀರ, ತುಂಬ ಕಡೆ ಈ ಸಿಂಬಲ್ ನೋಡಿರ್ಬೋದು. ಇಟ್ಸ್ ಎ ರಿನೋ, ಅಂದರೆ ಗೊತ್ತಿರೋವಂಥ ಬ್ರ್ಯಾಂಡ್. ಇದು ಆಯಿಲು ಅವರೇ ಕೊಡ್ತಾರೆ, ಅಂದರೆ ಅದಕ್ಕೆ ಸಪ್ರೇಟ್ ಪೇ ಇರುತ್ತೆ, ಬಟ್ ಅವ್ರದ್ದೇ ಕಂಪ್ನಿದು ಸಜೆಸ್ಟ್ ಮಾಡ್ತಾರೆ ಎಲ್ಲ ಆ್ಯಕ್ಚುಲಿ. ಬಟ್ ಇನ್ಸ್ಟ್ರಕ್ಷನ್ಸಲ್ಲಿ 1 ಇಯರ್ ಅಂತ ಮೆನ್ಷನ್ ಮಾಡಿರ್ತಾರೆ, ಬಟ್ ಕಂಪ್ನಿಯವರು ಇನ್ಸ್ಟಾಲೇಷನ್ ಮಾಡೋರು ಹೇಳೋ ಪ್ರಕಾರ 2 ಇಯರ್ಸ್ ನಾವು ಆಯಿಲ್ನ ಯೂಸ್ ಮಾಡ್ಕೋಬೋದು ಅಂತ. ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಆಯಿಲ್ ಟು ಬಿ ರಿಪ್ಲೇಸ್ ಎವ್ರಿ 1 ಇಯರ್ ಅಂತ. ಸೊ ಇಷ್ಟು ಇದು ರ್ಯಾಂಪ್ದು ವಿಚಾರ. ಏನಾದ್ರು ಡೌಟ್ಸ್ ಇದ್ದರೆ ಇವರಿದ್ದಾರೆ, ಇವ್ರದ್ದು ವರ್ಕ್ಶಾಪು, ಇಲ್ಲಿ ಬಂದು ಕೇಳ್ಬೋದು. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ, ರಿಪ್ಲೈ ಮಾಡ್ತೀವಿ. ಸೊ ಇದು ಹೈಟ್ ಅಡ್ಜಸ್ಟಬಿಲಿಟಿ. ನೀವು ಇದನ್ನು ರೊಟೇಟ್ ಮಾಡೋದ್ರ ಮುಖಾಂತರ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಪ್ಲಸ್ ಇದು ಮುಂಚೆ ಅವ್ರು ತೋರಿಸ್ದಂಗೆ ಇದನ್ನು ಲಿಫ್ಟ್ ಮಾಡ್ಬೋದು. ಲಿಫ್ಟ್ ಮಾಡಿದ್ರೆ ಇದನ್ನು ಎಕ್ಸ್ಟ್ರಾ ನಾವು ಸ್ಪೇಸರ್ ಇರುತ್ತಲ್ಲ, ಆ ಸ್ಪೇಸರ್ನ ಇಲ್ಲಿಗೆ ಹಾಕ್ಕೊಂಡು ಚೇಂಜ್ ಮಾಡ್ಕೋಬೋದು. ಸೊ ಮತ್ತು ಇನ್ಸ್ಟಾಲೇಷನ್ ಟೈಮಲ್ಲಿ ಇಲ್ಲಿಗೊಂದು MCB ಕೊಡಿಸಿ. ಇಫ್ ಇನ್ ಕೇಸ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಯ್ತು ಅಂದರೆ ಮೋಟರ್ಗೆ ಎಫೆಕ್ಟ್ ಆಗಲ್ಲ, ಸ್ಟಾರ್ಟರ್ಗೆ ಎಫೆಕ್ಟ್ ಆಗಲ್ಲ, MCB ಕಟ್ ಆಫ್ ಆಗಿಬಿಡುತ್ತೆ. ಇದೊಂದು ಅವರು ಹೇಳ್ತಾರೆ ಮಾಡಿಸೋದು ಬೆಸ್ಟ್. ಏನೊಂದು 500,000 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು, ಮಾಡಿಸಿದ್ರೆ ಸೇಫ್ ಆ್ಯಂಡ್ ಸೆಕ್ಯೂರ್. ಈಗ ಸದ್ಯಕ್ಕೆ ಇದು ನಾವು ಕಂಪ್ಲೀಟ್, ಅಂದರೆ ಇನ್ನೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ಆಗಿಲ್ಲ. ನೆಕ್ಸ್ಟ್ ಒಂದ್ಸಲಿ ಪ್ರಾಪರ್ ವರ್ಕಿಂಗ್ ಆದಾಗ ಇದು ತೋರಿಸ್ತೀವಿ. ಇದು ಅದರದ್ದು ಹೈಡ್ರಾಲಿಕ್ಸಿನ ಕೇಬಲ್ ಎಲ್ಲ ಈಚೆ ರನ್ ಆಗಿರುತ್ತೆ. ವರ್ಕಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಥ್ಯಾಂಕ್ ಯು.